ಈ ಒಂದು ಪೇಷಂಟು ವಸಂತ ಅನ್ನೋರು ಪೇಷಂಟು ಈ ಆಸ್ಪತ್ರೆಗೆ ಬಂದಿರೋಕ್ಕೆ ಕಾರಣ ಅವರ ಸಂಬಂಧಿಕರು ಸುಮಾರು ಜನ ನಮ್ಮಲ್ಲೇ ಶುಶ್ರೂಷೆಯಾಗಿ ಚೆನ್ನಾಗಿ ಹೋಗಿರುವ ಒಂದು ಕಾರಣದಿಂದ ಅವರು ಇಲ್ಲಿ ಬಂದರು. ಅವರು ಅಂಜಲಿ ಸಿದ್ದೇಶ್ ಹಿರಿಯ ಪ್ರಸೂತಿ ತಜ್ಞರು ಮತ್ತು ಸ್ತ್ರೀರೋಗ ತಜ್ಞರಾಗಿರೋರು. ಅವರನ್ನು ಕೇಳ್ಕೊಂಡು ಬಂದು ಅವ್ರ ಹತ್ರ ಕನ್ಸಲ್ಟೇಷನ್ ಮಾಡಿ ಅವರಿಗೆ ಗರ್ಭಕೋಶದಲ್ಲಿ ತೊಂದರೆ ಇರೋದನ್ನು ಗರ್ಭಕೋಶದ ಆಪ್ರೇಷನ್ ಮಾಡಬೇಕಾಗುತ್ತೆ ಅಂತ ಒಂದು ತಿಳಿದು ಅವ್ರನ್ನ ಅಡ್ಮಿಟ್ ಮಾಡಿರುವಂಥದ್ದು. ತಾರೀಕು 8ನೇ ತಾರೀಕಿಲ್ಲ ಬೆಳಗ್ಗೆ ಅಡ್ಮಿಟ್ ಆಗಿರೋದು. 8ನೇ ತಾರೀಕು ಬೆಳಗ್ಗೆ ಬಂದು ಇಲ್ಲಿ ಅಡ್ಮಿಟ್ ಆಗಿದ್ದಾರೆ. ಆನಂತರ ಅವರಿಗೆ ಆಪ್ರೇಷನ್ ಮಾಡುವಂತಹ ಸಮಯದಲ್ಲಿ 10:30ಗೆ ಆಪ್ರೇಷನ್ ಥಿಯೇಟ್ರ್ ಒಳಗೆ ಕರ್ಕೊಂಡೋಗಿ ಅನಸ್ತೀಸಿಯಾ ಕೊಡುವಂತಹ ಪ್ರಕ್ರಿಯೆಯಲ್ಲಿ ಅನಸ್ತೀಸಿಯಾ ಕೊಟ್ಟ ನಂತರ ಅವರಿಗೆ ದೇಹದಲ್ಲಿ ಕೆಲವು ಬದಲಾವಣೆಗಳಾಗಿ ಆ ಬದಲಾವಣೆಗಳಿಂದ ಅವರಿಗೆ ಹೃದಯ ಮತ್ತು ಆಕ್ಸಿಜನ್ ದೇಹದಲ್ಲಿ ಕಮ್ಮಿ ಆಗೋದರಿಂದ ಆ ತೊಂದರೆ ಆಗಿರೋದನ್ನು ಸಮರ್ಪಕವಾಗಿ ನಮ್ಮಲ್ಲಿರುವಂತಹ ನುರಿತ ವೈದ್ಯರು ಆದ ತಂಡದಲ್ಲಿ 3 ಜನ ಅನಸ್ತೀಸಿಯಾ ಸ್ಪೆಷಲಿಸ್ಟ್, ಅದರಲ್ಲಿ 2 ಹಿರಿಯ ವೈದ್ಯರು ಸಹಿತ ಸೇರಿ ಡಾಕ್ಟರ್ ನವೀನ್ ಮತ್ತು ಡಾಕ್ಟರ್ ಅಖಿಲ ಅಂತ ಹಿರಿಯ ಇಂಟೆನ್ಸಿವಿಸ್ಟ್ ಮತ್ತು ಅನಸ್ತೀಸಿಯಾಲಜಿಸ್ಟ್ ಅವರು ಸೇರಿ, ಮತ್ತು ರಾಘವೇಂದ್ರ ಅನ್ನೋರು ಅನಸ್ತೀಸಿಯಾ ಡಾಕ್ಟ್ರು, ಅವರು 3 ಜನ ಸೇರಿ ರೋಗಿಯನ್ನು ವಾಪಸ್ಸು ರಿಸಸ್ಟೇಟ್ ಅನ್ನೋದೊಂದು ಪರಿಸ್ಥಿತಿ ಮಾಡಿ, ಜೊತೆಗೆ ಅದೇ ಟೇಬಲ್ ಮೇಲೆ ಇದ್ದಾಗಂಥ ಸಮಯದಲ್ಲಿ ರೋಗಿಗೆ ನಮ್ಮಲ್ಲೇ ಇರುವಂಥ ಹಿರಿಯ ಕಾರ್ಡಿಯಾಲಜಿಸ್ಟ್ ಹೃದಯ ರೋಗ ತಜ್ಞರನ್ನು ಕರೆಸಿ ಅದೇ ಸಮಯದಲ್ಲಿ ಹಾರ್ಟ್ ಸ್ಕ್ಯಾನಿಂಗ್ ಮಾಡಿಸಿ ECG ಮಾಡಿ ರಕ್ತ ಪರೀಕ್ಷೆಗಳನ್ನ ಮಾಡಿಸಿ ಅವರು ಹೇಳಿದಂತಹ ಅಡ್ವೈಸ್ ತೊಗೊಂಡು ಇದಾಗಿರಲಿಕ್ಕೆ ಕಾರಣ ಏನಿರ್ಬೋದು ಅಂತೇಳಿ ಎಲ್ಲ ತಿಳ್ಕೊಳ್ಳಿಕ್ಕೆ ಒಂದು ಒಪಿನಿಯನ್ ಮಾಡಿ ಇದಕ್ಕಾಗಿರೋ ಕಾರಣ ಹೀಗಾಗಿದೆ ಅಂತ ತಿಳಿದು ಅದಕ್ಕೆ ಸಹಿತ ಸ್ಪಂದಿಸಿ ನಾವೆಲ್ಲ ಟ್ರೀಟ್ಮೆಂಟ್ ಮಾಡಿ ಅದನ್ನು ರೋಗಿಯನ್ನು ICUಗೆ ಶಿಫ್ಟ್ ಮಾಡಿ ಆನಂತರ ವೆಂಟಿಲೇಟರ್ ಮತ್ತು ಬೇರೆ ಎಲ್ಲ ಔಷಧಿಗಳು ಮತ್ತು ಟ್ರೀಟ್ಮೆಂಟ್ನ ಕಂಟಿನ್ಯೂ ಮಾಡಿ ನಮ್ಮ ಕಾರ್ಡಿಯಾಲಜಿಸ್ಟ್ ಫಿಸಿಷಿಯನ್ ಡಾಕ್ಟರ್ ರಾಕೇಶ್ ರಾಜ್ ಅರಸ್ ಅಂತ ಇದ್ದಾರೆ. ಜೊತೆಗೆ ಕಾರ್ಡಿಯಾಲಜಿಸ್ಟ್ ಸೀನಿಯರ್ ಡಾಕ್ಟರ್ ಕೃಷ್ಣ ಪ್ರಸನ್ನ ಅವರಿದ್ದಾರೆ. ಹಾಗೆ ನಮ್ಮ ಈಗ ಹೇಳಿದಂಥ ಇಂಟೆನ್ಸಿವ್ ಸ್ಪೆಷಲಿಸ್ಟು ಅವ್ರ ಜೊತೆಗೆ ಸೇರಿ ನಮ್ಮ ಇಂಟೆನ್ಸಿವ್ ಸ್ಪೆಷಲಿಸ್ಟ್ ಟೀಮ್ ಸಹಿತ ಜೊತೆಗೂಡಿ ಪಲ್ಮನಾಲಜಿಸ್ಟ್ ಆದಂಥ ಡಾಕ್ಟರ್ ಲೋಕೇಶ್ ಮತ್ತು ಪಲ್ಮನಾಲಜಿಸ್ಟ್ ಡಾಕ್ಟರ್ ದೀಪು ಚಂಗಪ್ಪ ಅವರು ಸಹಿತ ಬಂದು ರೋಗಿಗೆ ನೋಡಿ ಸಮರ್ಪಕವಾಗಿ ಟ್ರೀಟ್ಮೆಂಟ್ನ ಮುಂದುವರಿಸ್ಕೊಂಡು ಬಂದಿದ್ದಾರೆ. ಇವರೆಲ್ಲ ಮಾಡಿರೋದ್ರಿಂದ ರೋಗಿಯ ವಿಷಮ ಸ್ಥಿತಿ ಇದ್ದರೂ ಸಹಿತ ಅವರಿಗೆ ನಾವು 3 ದಿವಸದ ತನಕ ಸಮರ್ಪಕವಾಗಿ ಕೊಟ್ಟಿರುವ ಟ್ರೀಟ್ಮೆಂಟಲ್ಲಿ ಸ್ಪಂದಿಸಿ ಇಷ್ಟು ತನಕ ನಡ್ಕೊಂಬಂದಿದೆ. ಇದೇ 3 ದಿವಸದಲ್ಲಿ ಎಷ್ಟೋ ಸಲ ಅವರಿಗೆ BP ಮತ್ತು ಲಂಗ್ಸ್ ಸ್ಯಾಚುರೇಷನ್ನು ಕಮ್ಮಿಯಾಗಿ ಪದೇ ಸಮಯ ಬೆಳಗ್ಗೆ ಅಥವಾ ರಾತ್ರಿ ಆಗಿರಲಿ ಹಾಗಾದಾಗ ಅದಕ್ಕೆ ಕೊಡಬೇಕಾದಂಥ ಸೂಕ್ತ ಟ್ರೀಟ್ಮೆಂಟ್ನ ಕೊಟ್ಟು ಅವರಿಗೆ ಮಾಡ್ತಾಯಿದ್ದೀವಿ. ಆದರೂ ಸಹಿತ ಪೇಷಂಟು ಜನರಲ್ ಕಂಡೀಷನ್ನು ಇಂಪ್ರೂವ್ ಆಗಿಲ್ಲ ಅನ್ನೋದನ್ನು ನಾನು ತಮ್ಮ ಜೊತೆ ಹಂಚ್ಕೋತಾ ಇದ್ದೀನಿ. ಅವರು ಇರೋದಕ್ಕೆ ಕಾರಣಗಳು ಹಲವಿದ್ದಾವೆ. ಅವರಿಗೆ ಹಾರ್ಟ್ ನಲ್ಲಿ ಅಟ್ಯಾಕ್ ಆಗಿರೋ ಚಿಹ್ನೆಗಳು ಕಂಡುಬಂದಿದೆ ಅಂತ ನಮ್ಮ ಕಾರ್ಡಿಯಾಲಜಿಸ್ಟು ಅವತ್ತಿನ ದಿವಸನೂ ಹೇಳಿದ್ರು. ಮತ್ತು ಇನ್ನೊಂದು ಸಲ ಮಾರನೇ ದಿವಸ ದಟ್ ಈಸ್ ಆನ್ 9th ಈವ್ನಿಂಗ್ 9ನೇ ಸಾಯಂಕಾಲನೂ ಮತ್ತೆ ಸ್ಕ್ಯಾನಿಂಗ್ ಮಾಡಿ ECG ಮಾಡಿದಾಗ ಅದನ್ನು ಮರುಕಳಿಸಿ ಹೇಳಿದ್ದಾರೆ. ಹಂಗೆ ಈ ಥರ ಮಲ್ಟಿಪಲ್ ಕಾರಣಗಳಿರೋದ್ರಿಂದ ರೋಗಿಗೆ ನಾವು ಎಷ್ಟೇ ಮಾಡಿದ್ರು ಟ್ರೀಟ್ಮೆಂಟು ಅವರು ಸ್ಪಂದಿಸಿ ನಾರ್ಮಲ್ ಸ್ಥಿತಿಯಲ್ಲಿ ಬರೋದು ಪರಿಸ್ಥಿತಿ ಇಲ್ಲ ಅನ್ನೋದನ್ನು ಹಂಚ್ಕೊಳ್ಳುವಂಥ ಪರಿಸ್ಥಿತಿ. ಇದರಲ್ಲಿ ನಮ್ಮ ವೈದ್ಯಕೀಯ ತಂಡದಾಗಲಿ ಅಥವಾ ಆಸ್ಪತ್ರೆ ವತಿಯಿಂದ ಯಾವ ರೀತಿಯ ಕಮ್ಮಿ ಟ್ರೀಟ್ಮೆಂಟ್ ಕೊಡೋದರಲ್ಲಿ ಯಾವ ರೀತಿಯ ಕಮ್ಮಿ ಅಥವಾ ಮಾಡಬೇಕಾದ ರೀತಿಯಲ್ಲಿ ಆಗಿಲ್ಲ ಅನ್ನೋಂಥ ವಿಷಯ ಇಲ್ಲವೇ ಇಲ್ಲ ಅಂತ ನಾನು ನಿಮ್ಮ ಜೊತೆಗೆ ಹಂಚ್ಕೋತಾ ಇದ್ದೀನಿ. ಅದೇ ರೀತಿಯಾಗಿ ರೋಗಿಯ ವಿಷಮ ಸ್ಥಿತಿ ಅವರು ಆರೋಗ್ಯವಾಗಿ ನಡ್ಕೊಂಡು ಬಂದರು ಅನ್ನೋದು ಗರ್ಭಕೋಶದಲ್ಲಿ ತೊಂದರೆ ಇದೆ ಅನ್ನೋದೊಂದು ಬಿಟ್ಟರೆ ಅವರಿಗೆ ಸಕ್ಕರೆ ಕಾಯಿಲೆ ಆಗಿ ಅಥವಾ ಬ್ಲಡ್ ಪ್ರೆಷರ್ ಆಗಲಿ ಏನೂ ಇದ್ದಿಲ್ಲ. ಅವರ ECG ಆಪ್ರೇಷನ್ ಮುಂಚೆ ಸಹಿತ ನಾರ್ಮಲ್ ಆಗಿತ್ತು. ಹಾಗಾಗಿ ಅವ್ರಿಗೆ ಆಪ್ರೇಷನ್ ಮಾಡೋದಕ್ಕೆ ಮುಂದುವರೆದ್ವಿ ನಾವು. ಆದರೆ ಅನ್ಫಾರ್ಚುನೇಟ್ಲಿ ನಮ್ಮ ಗೊತ್ತಿಲ್ಲದೇ ಅಂದರೆ ನಮಗೆ ಗೊತ್ತಾಗ್ದೇ ಆ ಸಡನ್ನಾಗಿ ಈ ಥರ ಪೇಷಂಟು ಈ ಥರ ಡಿಟೋರಿಯೇಟ್ ಆಗುತ್ತೆ ಅನ್ನೋದು ನಮಗೆ ಗೊತ್ತಾಗಲಿಲ್ಲ. ಆ ಡಿಟೋರಿಯೇಟ್ ಆದ ಪರಿಸ್ಥಿತಿನ ಆ ಕ್ಷಣದಿಂದ ಹಿಡಿದು ಇಲ್ಲಿ ತನಕ ಮಾಡಬೇಕಾದಂಥ ಪ್ರತಿಯೊಂದು ವೈದ್ಯಕೀಯ ಚಿಕಿತ್ಸೆ ಮತ್ತು ಅದಕ್ಕೆ ಹಣನ ಹಿಂದೆ ಮುಂದೆ ನೋಡ್ದೇ ಸಹಿತ ನಮ್ಮ ಆಸ್ಪತ್ರೆಗೆ ವತಿಯಿಂದ ಹಣವನ್ನು ಖರ್ಚಾದರೂ ಪರವಾಗಿಲ್ಲ ಅಂಥೇಳಿ ಅದಕ್ಕೆ ಇಂಟೆನ್ಸಿವ್ ಕೇರ್
ಆಗಿರ್ಬೋದು, ಡಯಾಲಿಸಿಸ್ ಇರ್ಬೋದು, ವೆಂಟಿಲೇಟರ್ ಸಪೋರ್ಟ್ ಇರ್ಬೋದು, ಸಾವಿರಾರು ರೂಪಾಯಿ ಖರ್ಚಾಗುವಂತಹ ಔಷಧಿಗಳಿರ್ಬೋದು. ಆದರೆ ಅದನ್ನೆಲ್ಲ ಹಂಚ್ಕೊಳ್ಳೋಕ್ಕೂ ಇಷ್ಟ ಇಲ್ಲ ನಮಗೆ. ಅದು ಮಾಡಿರೋದು ಮಹತ್ವ ಅಂತಲೂ ನಾನು ಹೇಳ್ತಾ ಇಲ್ಲ, ಅದು ನಮ್ಮ ಡ್ಯೂಟಿ ಅಂತ ತಿಳಿದು ನಮ್ಮ ಆಸ್ಪತ್ರೆ ಪರವಾಗಿ ನಮ್ಮ ಆಸ್ಪತ್ರೆ ಆಡಳಿತ ವತಿಯಿಂದ ನಮಗೆ ವೈದ್ಯರು ಕೆಲಸ ಮಾಡ್ತಾ ಇರೋರಿಗೆ ಹುರಿದುಂಬಿಸಿ ಏನೇ ಆದರೂ ಪರವಾಗಿಲ್ಲ ನೀವು ಮಾಡಿ, ಪೇಷಂಟ್ ಒಳ್ಳೆಯದಾಗೋದನ್ನು ಮಾತ್ರ ಮುಖ್ಯ, ಅದನ್ನು ಉದ್ದೇಶ ಇಟ್ಕೊಂಡು ಕೆಲಸ ಮಾಡಿ ಅನ್ನೋದ್ರಿಂದ ಆ ಒಂದೇ ಉದ್ದೇಶ ಇಟ್ಕೊಂಡು ಈ ಪೇಷಂಟ್ಗೆ ನಾವು ಟ್ರೀಟ್ಮೆಂಟ್ ಕೊಡ್ತಾ ಬಂದಿದ್ದೀವಿ. ಈಗಲೂ ಸಹಿತ ನಾನು ಇಲ್ಲಿ ಕೂತಿದ್ದಾಗಲೂ ನಂಗೆ ಫೋನ್ ಬಂತು, ಪೇಷಂಟ್ ಪರಿಸ್ಥಿತಿ ಸ್ವಲ್ಪ ಇನ್ನೂ ಕಮ್ಮಿ ಆಗ್ತಾಯಿದೆ ಅಂಥೇಳಿ. ಅದಕ್ಕೋಸ್ಕರ ನಮ್ಮ ವೈದ್ಯರು ನನ್ನ ಜೊತೆ ಜಾಯಿನ್ ಆಗಬೇಕಾದಂಥವ್ರು ಇಲ್ಲಿ ಇಲ್ದಂಗೆ ಅಲ್ಲಿ ಅವ್ರಿಗೆ ಟ್ರೀಟ್ಮೆಂಟ್ ಕೊಡಲಿಕ್ಕೆ ಮುಂದಾಗಿದ್ದಾರೆ. ಇಷ್ಟು ನಾನು ಬ್ರೀಫಾಗಿ, ಯಾಕೆಂದರೆ 3 ದಿವಸ ನಾವು ಮಾಡಿರೋದೆಲ್ಲನೂ ನಾನು ಹೇಳಲಿಕ್ಕಾಗಲ್ಲ. ಮೆಡಿಕಲ್ ಟರ್ಮ್ಸ್ನ ನಿಮ್ಮ ಜೊತೆ ಹಂಚ್ಕೊಂಡ್ರೂ ಅದರ ಉಪಯೋಗ ಅಷ್ಟು ಆಗೋದಿಲ್ಲ ಅಂತ ಅರ್ಥ ಬ್ರೀಫಾಗಿ ನಾನು ಎಲ್ಲನೂ ನಿಮಗೆ ಹೇಳಿದ್ದೀನಿ ಅಂತ ನನ್ನ ಮನಸ್ಸಲ್ಲಿ ಅನಿಸಿಕೆ ಇದೆ.